ಆಗಿ ವಿಷ್ಣು ಆಗಿ ಇಬ್ಬರು ಬಂದಾಗೆ ಅಲ್ಲಿ ತಂದೆ ತಾಯಿಗಳಿಗೆ ದರ್ಶನ ಆಯಿತು. ನಾರಾಯಣ ಶಿವ ನರರೂಪ ತಾಳಿ ಬಂದ್ರು. ಬಂದು ಏನೇನ್ ಮಾಡಿದ್ರು, ಬಾಲ್ಯದಿಂದಲೇ ಅವರ ವಿಶೇಷವಾದ ಚಿಹ್ನೆಗಳನ್ನ ಕಾಣ್ತೇವೆ. ಶ್ರೀರಾಮಕೃಷ್ಣರ ಅವತಾರ ಅನ್ನೋದು ಒಂದು 3 ಹಂತದಲ್ಲಿ ನಮಗೆ ಸ್ವಲ್ಪ ನೋಡೋದಾದ್ರೆ ಗೋಚರ ಆಗುತ್ತೆ. ಪ್ರಾರಂಭ ಹಂತದಲ್ಲಿ ಅಂದ್ರೆ ಅವರಿನ್ನು ಬಾಲಕರಾಗಿದ್ದಾಗ, ಈಗ ನೋಡಿ ರಾಮಕೃಷ್ಣರು ಅಷ್ಟೆಲ್ಲ ಉನ್ನತ ಸಾಧನೆ ಮಾಡಿ ಲೋಕಖ್ಯಾತಿ ಪಡೆದ್ರು, ಅದಾದ್ಮೇಲೆ ಎಷ್ಟೋ ಜನ ಕಂಡ್ರು, ಅದು ಒಂದು ಮಾತು. ಆದ್ರೆ ಇನ್ನು ಬಾಲಕನಾಗಿದ್ದಾಗ ಎಷ್ಟೋ ಜನ ಅವರನ್ನ ಅವತಾರ ನೀನೊಂದು ಕಂಡು ಪೂಜಿಸಿದ್ರು. ಹೇಗಾಯ್ತಿದೆಲ್ಲ? ಒಂದು ಶುದ್ಧ ಆತ್ಮರಿಗೆ ಒಂದು ಇಂಟ್ಯೂಷನ್ ಆಗುತ್ತೆ. ಹಾಗೆ ಶ್ರೀರಾಮಕೃಷ್ಣರು ಇನ್ನು ಸಣ್ಣ ಹುಡುಗನಾಗಿದ್ದಾಗ ಅವರೊಬ್ಬ ಸ್ನೇಹಿತ ಇದ್ದ, ಬಾಲ್ಯ ಸ್ನೇಹಿತ, ಹೀಗೆ ಆಟ ಆಡ್ಕೊಳ್ತಾ ಇದ್ದಂತೆ ಏನೋ ಒಂದು ವಿಶೇಷ ಆಕರ್ಷಣೆ ಈ ಗದಾಧರನ್ನ, ರಾಮಕೃಷ್ಣರ ಹುಡುಗನ ಹೆಸರು ಗದಾಧರ, ಅವರು ಹುಡುಗರಾಗಿದ್ದಾಗ ಆ ಗಯಾ ವಿಷ್ಣುವಿನ ತಾಯಿಗೆ, ರಾಮಕೃಷ್ಣರ ಫ್ರೆಂಡ್ ಅವನು ಗಯಾ ವಿಷ್ಣು ಅಂತೇಳಿ ಅವನ ಹೆಸರು, ಅವನ ತಾಯಿಗೆ ವಿಶೇಷವಾದ ಒಂದು ಅಟ್ರಾಕ್ಷನ್, ಒಂದು ಆಕರ್ಷಣೆ. ಇನ್ನು ಸಾಮಾನ್ಯ ಹುಡುಗ ಅಲ್ಲ, ಇವನು ಸಾಕ್ಷಾತ್ ಭಗವಂತ ಈ ರೀತಿ ಬಂದಿದ್ದಾನೆ ಅಂತೇಳಿ. ಹಾಗಾಗಿ ಏನ್ ಮಾಡ್ತಿದ್ಲಂತೆ, ಅವಳ ಮನೇಲಿ ಏನೇ ಒಂದು ವಿಶೇಷ ಪದಾರ್ಥ ತಯಾರು ಮಾಡಿದ್ರೆ ಫಸ್ಟ್ ಆಫರಿಂಗು ರಾಮಕೃಷ್ಣರಿಗೆ, ಗದಾಧರನಿಗೆ ಕೊಟ್ಟ ಮೇಲೇನೆ ಅವಳು ಬೇರೆಯವ್ರಿಗೆಲ್ಲ ಕೊಡ್ತಾ ಇತ್ತು. ಇನ್ನು ಪ್ರಸನ್ನಲಾಹ ಅಂತೇಳಿ ಒಬ್ಬ ಇರ್ತಾನೆ, ಅವನಿಗೂ ಕೂಡ ರಾಮಕೃಷ್ಣರು ಆ ಗದಾಧರ ಒಂದು ವಿಶೇಷವಾದ ಒಂದು ಅವತಾರನೇ ಅಂತ ಅನಿಸ್ತಾ ಇತ್ತು. ಬಹಳ ಪೂಜ್ಯ ದೃಷ್ಟಿಯಿಂದ ಕಾಣ್ತಾ ಇದ್ದ. ಕಾಮಾರ್ಪುರದಲ್ಲಿ ಇನ್ನೊಬ್ಬ ವ್ಯಕ್ತಿ ಇದ್ದ, ತುಂಬಾ ವಯಸ್ಸಾಗಿತ್ತು ಆತನಿಗೆ. ಅವನು ಚಿನು ಶಾಂಕಾರಿ ಅಂತ ಹೇಳಿ ಒಬ್ಬ ಭಕ್ತ, ಆತ ವ್ಯಾಪಾರಿನೋ ಏನೋ ಒಂದು ಕೆಲಸ ಮಾಡ್ಕೊಂಡಿರ್ತಾನೆ, ಒಂದು ಸಣ್ಣ ಅಂಗಡಿ ಏನೋ ಇಟ್ಟಿರ್ತಾನೆ. ಅವನಿಗೂ ಕೂಡ ಈ ಹುಡುಗ ಗದಾಧರನ್ ಕಂಡ್ರೆ ಏನೋ ಒಂದು ಭಾವನೆ ಅವನಿಗೆ ದೃಢವಾಗಿ ಅನ್ಸಿರುತ್ತೆ, ಇವನು ಲೋಕೋದ್ಧಾರ ಮಾಡೋದಕ್ಕೋಸ್ಕರ ಬಂದಿರುವಂತ ಅವತಾರ ಅಂತ ಹೇಳಿ. ಹಾಗಾಗಿ ಒಂದ್ಸಲ ಏನ್ ಮಾಡ್ತಾನೆ, ಯಾರು ಕಾಣದೇ ಇದ್ದಾಗ ಒಂದಷ್ಟು ಹೂವು ಸಿಹಿ ತಿಂಡಿ ಎಲ್ಲ ತಂದು ಹುಡುಗ ಆಟ ಆಡ್ತಾ ಇದ್ದವನು ಕರೆದು ಪಕ್ಕಕ್ಕೆ ಕರ್ಕೊಂಡೋಗಿ, ಸ್ವಲ್ಪ ಒಂದು ತೋಟದ ಹತ್ರ ಪಕ್ಕದಲ್ಲಿ ಕರ್ಕೊಂಡು ಹೋಗ್ತಾನೆ, ಯಾರು ಕಾಣದೇ ಇರೋ ಕಡೆ. ಅಲ್ಲಿ ಸಣ್ಣ ಹುಡುಗನನ್ನು ಕೂರಿಸಿ ಅವನಿಗೆ ಪಾದಕ್ಕೆ ಗಂಧ ಹೂವೆಲ್ಲ ಅರ್ಪಿಸಿ ಮಾಲೆ ಹಾಕಿ ಸ್ವೀಟ್ ತಿನ್ನಿಸ್ತಾರೆ. ನೋಡು ಮಗು, ನನಗೆ ಗೊತ್ತು ನೀನು ಸಾಮಾನ್ಯ ಅಲ್ಲ, ನೀನು ಜಗತ್ತನ್ನು ಉದ್ಧರಿಸಕ್ಕೆ ಬಂದಿರುವಂತ ಭಗವಂತನ ಅವತಾರ.